ನಾಗೇಂದ್ರ ರಾಜೀನಾಮೆಗಾಗಿ ಜಿದ್ದಿಗೆ ಬಿದ್ದಿರುವ ಬಿಜೆಪಿ ಜೆಡಿಎಸ್ ಇಂದೂ ಕೂಡ ಸಮರ ಕಹಳೆಯನ್ನ ಮೊಳಗಿಸಿದೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಸಚಿವರನ್ನ ವಜಾ ಮಾಡಿ ಅಂತ ಆಗ್ರಹಿಸಿದೆ. ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕೇಸರಿ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ನಡೆಸಿದರು. ಕಪ್ಪು ಶಾಲು ಧರಿಸಿ ಬಂದ ಬಿಜೆಪಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ. ಹಿಡಿತಪಟ್ಟು ಬಿಡ್ತಿಲ್ಲ, ಆಕ್ರೋಶ ತಣ್ಣಗಾಗ್ತಿಲ್ಲ. ಜಿಲ್ಲೆಗಳಲ್ಲೂ ಸಂಗ್ರಾಮ, ಉಭಯ ಸದನಗಳಲ್ಲೂ ಹಂಗಾಮ. ನಾಗೇಂದ್ರ ವಿರುದ್ಧ ಇಂದು ಸದನದಲ್ಲಿ ಕೇಸರಿ ಪಡೆ ವಿಭಿನ್ನವಾಗಿ ಹೋರಾಟ ಮಾಡಿದೆ. ವಿಧಾನಸಭೆಗೆ ಕಪ್ಪು ಶಾಲು ಹಾಕಿಕೊಂಡು ಬಂದ ಬಿಜೆಪಿ ನಾಯಕರು ನಾಗೇಂದ್ರರನ್ನ ವಜಾ ಮಾಡಿ ಅಂತ ಆಗ್ರಹಿಸಿದ್ರು. ಕೃಷ್ಣ ಬೈರೇಗೌಡ ಮಾತನಾಡುವಾಗ ಗಲಾಟೆ ಮಾಡಿದ ಬಿಜೆಪಿ ನಾಯಕರು ವಾಲ್ಮೀಕಿ ನಿಗಮ ಅಕ್ರಮದ ಹಣ ರಾಹುಲ್ ಮನೆಗೆ ಹೋಯ್ತು ಅಂತ ಘೋಷಣೆ ಕೂಗಿದ್ರು. ಇಷ್ಟೇ ಅಲ್ಲ, ಕಪ್ಪು ಶಾಲು ಹಿಡಿದು ಮೂಡ ಅಂತ ಘೋಷಣೆ ಕೂಗಿದ್ರು. ದೇವರ ಹುಂಡಿ ಕದ್ದವರಿಂದ ಕಲಿಬೇಕಾ ಎಂದು ಪ್ರಿಯಾಂಕ್ ಕಿಡಿ. ಬಿಜೆಪಿ ನಾಯಕರ ಗಲಾಟೆಗೆ ಗರಂ ಆದ ಸಚಿವ ಪ್ರಿಯಾಂಕ್ ಖರ್ಗೆ ದೇವರ ಹುಂಡಿ ಕದ್ದವರಿಂದ ನಾವು ಕಲಿಬೇಕಾ, ಇವರಿಗೆ ನೈತಿಕತೆ ಇದೆಯಾ ಅಂತ ಗುಡುಗಿದ್ರು. ಇವರೆಲ್ಲ ದೇವ್ರ ಹುಂಡಿಯಿಂದ ಇವ್ರ ಹತ್ರ ಕಲಿಬೇಕಾಗಿದೆ. ನಾವು ಇವ್ರಿಗೇನಾದ್ರು ನೈತಿಕತೆ ಇದೆಯಾ ಅಧ್ಯಕ್ಷರೇ? ಬಿಜೆಪಿ ನಾಯಕರ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಸ್ಪೀಕರ್ ಜಿಎಸ್ ಪಾಟೀಲ್ ನಿಯಮಗಳನ್ನ ಮೀರಿ ಸದನದಲ್ಲಿ ಏನು ಮಾಡಬೇಡಿ, ಕಪ್ಪು ಶಾಲು ತೆಗೀರಿ ಅಂತ ಕಿವಿಮಾತು ಹೇಳಿದ್ರು. ಸದನಕ್ಕೆ ಶೋಭೆ ತರುವಂಗೆ ಇರೋನು ಇವೆಲ್ಲ ರೂಲ್ಸ್ ಬಿಟ್ಟು ರೂಲ್ ಮಾಡಕ್ ಹೋಗ್ಬೇಡ್ರಿ, ದಯವಿಟ್ಟು ಕಪ್ಪು ಬಟ್ಟೆಯನ್ನು ತೆಗೀರಿ. ಸ್ಪೀಕರ್ ಕಿವಿ ಮಾತಿನ ಬೆನ್ನಲ್ಲೇ ಕೃಷ್ಣ ಬೈರೇಗೌಡ ನಿಯಮಬಾಹಿರ ವಿಷಯಗಳು ಕಡತಕ್ಕೆ ಹೋಗಬಾರದು ಅಂತ ಹೇಳಿದ್ರು. ಆಗಲೂ ಬಿಜೆಪಿ ನಾಯಕರು ನಾಗೇಂದ್ರರನ್ನ ವಜಾ ಮಾಡಿ ಅಂತ ಘೋಷಣೆ ಕೂಗಿದ್ರು. ವಿಧಾನಸಭೆ ಮಾತ್ರವಲ್ಲ, ಪರಿಷತ್ನಲ್ಲಿ ನಾಗೇಂದ್ರ ವಿಷಯವಾಗಿ ಗದ್ದಲ ಜೋರಾಗಿತ್ತು. ಪ್ರಶ್ನೋತ್ತರ ಕಲಾಪದಲ್ಲಿ ವಿಷಯ ಪ್ರಸ್ತಾಪಿಸಿದ ಛಲವಾದಿ ನಾರಾಯಣ ಸ್ವಾಮಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ್ರು, ಪ್ಲಕಾರ್ಡ್ ಪ್ರದರ್ಶಿಸಿದ್ರು. ಸದನ ಆರಂಭಕ್ಕೂ ಮುನ್ನ ಮಾತನಾಡಿದ ಬಿಜೆಪಿ ನಾಯಕರು ನಾಗೇಂದ್ರ ವಿಚಾರವಾಗಿ ನಾವು ಇನ್ನಷ್ಟು ಹೋರಾಟ ಮಾಡ್ತೀವಿ, 187 ಕೋಟಿ ತಿಂದಿದ್ದು ನಿಜ ಅಂತ ಕಿಡಿಕಾರಿದ್ರು. ಕಳಂಕಿತ ಮಂತ್ರಿಯನ್ನ ಇಟ್ಕೊಂಡು ಈ ಕಳಂಕಿತ ಮಂತ್ರಿಯನ್ನ ಕೈ ಬಿಡದೆ ಇವರೇ ಮಂತ್ರಿಮಂಡಲದಿಂದ ಕೈಬಿಟ್ಟು 187 ಕೋಟಿ ಲೂಟಿ ಆಗಿರೋದು ನಿಜ, ತಿಂದಿರೋದು ನಿಜ, ಅದು ಎಲೆಕ್ಷನ್ಗೆ ಹೋಗಿರೋದು ನಿಜ, ಇಷ್ಟು ಪ್ರೂವ್ ಆಗಿದೆ. ಮುಲಾಜಿಲ್ದೇನೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ತತ್ಕ್ಷಣ ಸದನದಲ್ಲಿ ಚರ್ಚೆ ಮಾಡಬೇಕು, ಚರ್ಚೆ ಮಾಡಿದ ನಂತರ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಎಲ್ಲವೂ ಕೂಡ ಸಮಗ್ರವಾಗಿ ಚರ್ಚೆ ಆದ ನಂತರವೇ ಅವರು ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಯಿತು. ಇಂದಿನ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸದನದ ಒಳಗೇನೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಹೌದು ಈ ರೀತಿ ಹಣ ದುರುಪಯೋಗ ಆಗಿದೆ, ಹಣ ಡೈವರ್ಷನ್ ಆಗಿದೆ ಅಂತ, ವಾಲ್ಮೀಕಿ ನಿಗಮದ ವಾಲ್ಮೀಕಿ ಜನಾಂಗದ ಜನರಿಗೆ ಅನ್ಯಾಯ ಆಗಿದೆ ಅಂತ ಒಪ್ಕೊಂಡ್ರು ಸಹ ಮತ್ತೊಮ್ಮೆ ಈಗ ಸಚಿವರನ್ನ ಮಾಡ್ತಾರಲ್ಲ, ಇನ್ನು ತನಿಖೆ ನಡೀತಿದೆ, ತನಿಖೆ ಮುಗ್ದಿಲ್ಲ. A1 ಇದ್ದಾರೆ ಇಡೀ ಚಾರ್ಜ್ ಶೀಟ್ನಲ್ಲಿ, ಇಂಥವ್ರನ್ನ ಮತ್ತೆ ಮಂತ್ರಿ ಮಾಡಿದ್ದಾರೆ ಅಂದ್ರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಇಂದು ಕೂಡ ಬಿಜೆಪಿ ಕಾರ್ಯಕರ್ತರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬಳ್ಳಾರಿ, ಬಾಗಲಕೋಟೆ, ರಾಯಚೂರು, ಶಿವಮೊಗ್ಗ, ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಾಗೇಂದ್ರ ರಾಜೀನಾಮೆ ಗದ್ದಲದ ನಡುವೆ ಸರ್ಕಾರ ವಿಧಾನಸಭೆಯಲ್ಲಿ 3 ವಿಧೇಯಕಗಳನ್ನ ಮಂಡಿಸಿದೆ. ಗಲಾಟೆ ಇನ್ನಷ್ಟು ಜೋರಾಗಿದೆ ತಡ, ಕಲಾಪವನ್ನ ನಾಳೆಗೆ ಮುಂದೂಡಲಾಯಿತು. ಬೆಳಗ್ಗೆ 11 ಗಂಟೆಗೆ ಮತ್ತೆ ನಾವೆಲ್ಲ ಸೇರೋಣ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, TV9 ಬೆಂಗಳೂರು.